ನಮಸ್ಕಾರ ಸ್ನೇಹಿತರೆ. ಸ್ವಾಮಿ ಬ್ರಹ್ಮಾನಂದರ ಕುರಿತು ನಾನು ಕಳೆದ ಎಪಿಸೋಡ್ನಲ್ಲಿ ಮಾತಾಡ್ತಾ ಇದ್ದೆ. ಸ್ವಾಮಿ ಬ್ರಹ್ಮಾನಂದರು ಯಾವ ರೀತಿ ಅವರ ಗುರುವಿನ ಒಳಗೆ ಮೊದಲನೆಯ ಒಂದು ಸಂಪರ್ಕ ಆಯಿತು ಅನ್ನುವಂತಹ ಒಂದಿಷ್ಟು ಘಟನೆಗಳನ್ನು ನಿಮ್ಮ ಜೊತೆ ಚರ್ಚಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ರಾಮಕೃಷ್ಣನ ಜೊತೆಗೇ ಅವರು ಉಳ್ಕೊಳ್ತಾರೆ. ಸ್ವತಃ ರಾಕಾಲರು ರಾಮಕೃಷ್ಣನ ಜೊತೆಗೆ ಉಳ್ಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಅನ್ನೋದರ ಕುರಿತು ನಾನು ಒಂದಿಷ್ಟು ಕೆಲವು ಘಟನೆಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ರಾಮಕೃಷ್ಣರಿಗೆ ರಾಕಾಲನ ಮೇಲೆ ಇದ್ದಂತಹ ಪ್ರೇಮ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಒಂದು ಘಟನೆಗಳು ತುಂಬ ಉದಾಹರಣೆಯಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ರಾಕಾಲನಿಗೆ ಒಂದ್ಸಲ ಏನಾಗುತ್ತಪ್ಪ ಅಂದರೆ, ರಾಕಾಲನಿಗೆ ಆರೋಗ್ಯ ಸರಿ ಇರೋದಿಲ್ಲ. ಸ್ವಲ್ಪ ಅನಾರೋಗ್ಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ರಾಮಕೃಷ್ಣರು ಆತಂಕ ಪಟ್ಟಿರ್ತಾರೆ. ಆಗ ಭಕ್ತರಿಗೆ ಹೇಳ್ತಾ ಇರ್ತಾರೆ, ನೋಡಿ, ರಾಕಾಲನಿಗೆ ಹುಷಾರಿಲ್ಲ, ಸೋಡಾ ಕುಡಿಸಿದರೆ ಸರಿ ಹೋಗುವುದೇ. ಈಗ ನಾನು ಏನು ಮಾಡಲಿ? ರಾಕಾಲ, ಜಗನ್ನಾಥನ ದೇವಾಲಯದ ಪ್ರಸಾದ ತೆಗೆದುಕೋ ಅಂತ ಎಷ್ಟು ಪ್ರೀತಿಯಿಂದ ಅವನನ್ನು ಪೋಷಣೆ ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ, ಅದನ್ನು ಅಲ್ಲಿದ್ದಂತಹ ಮಾಸ್ಟರ್ ಮಹಾಶಯರು ಬರೀತಾರೆ ಅವರ ಒಂದು ಪುಸ್ತಕದಲ್ಲಿ. ಯಾವ ಥರ ಅವ್ರಿಗೆ ರಾಮಕೃಷ್ಣರು ಟ್ರೀಟ್ ಮಾಡ್ತಾರೆ ಅಂದರೆ, ಅವ್ರನ್ನ ನೋಡಿದರೆ ಆ ಒಂದು ಪ್ರೇಮ ಯಾವ ರೀತಿ ಇತ್ತು ರಾಕಾಲನ ಮೇಲೆ ಅನ್ನೋದನ್ನು ಅವರು ನೋಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ನೋಡಿ, ರಾಮಕೃಷ್ಣರು ಎಷ್ಟರ ಮಟ್ಟಿಗೆ ಪ್ರೇಮ ಮಗ್ನರಾಗಿದ್ದು ರಾಮಕೃಷ್ಣರು ರಾಕಾಲನ ಮೇಲೆ ಅಂತ ಹೇಳಿದರೆ, ಸ್ವತಃ ಯಶೋದೆ ಯಾವಾಗ ತನ್ನ ಬಾಲಕೃಷ್ಣನನ್ನು ಕಂಡಾಗ ಒಂದು ಪ್ರೇಮ ಅನ್ನುವಂಥದ್ದು ಹೃದಯದಿಂದ ಬರ್ತಾ ಇತ್ತಲ್ಲ, ಅದೇ ರೀತಿಯ ಒಂದು ಪ್ರೇಮ ರಾಮಕೃಷ್ಣರು ರಾಕಾಲನಿಗೆ ತೋರಿಸ್ತಿದ್ರು ಅನ್ನುವಂಥದ್ದನ್ನು ಮಾಸ್ಟರ್ ಮಹಾಶಯರು ಅವರ ಪಟ್ಟಿಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ, ಅವರ ಒಂದು ರೆಕಾರ್ಡಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿಯ ಒಂದು ಪ್ರೇಮ ರಾಮಕೃಷ್ಣರು ರಾಕಾಲನಿಗೆ ತೋರಿಸ್ತಾ ಇದ್ರು ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರದ ಒಂದಿಷ್ಟು ದಿನಗಳಲ್ಲಿ ರಾಮಕೃಷ್ಣನ ಸ್ಮರಿಸ್ಕೊಳ್ತಾರೆ. ಯಾವ ಥರ ಅಂತ ಹೇಳಿದರೆ, ಆ ದಿನಗಳಲ್ಲಿ ರಾಕಾಲನಿಗೆ 3-4 ವರ್ಷದ ಮಗುವಿನ ಸ್ವಭಾವವಿತ್ತು. ಅವನು ನನ್ನನ್ನು ತನ್ನ ತಾಯಿಯಂತೆ ಭಾವಿಸುತ್ತಿದ್ದ. ನನ್ನನ್ನು ನೋಡಿ ಓಡಿ ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ. ಈ ಸ್ಥಳದಿಂದ ಬೇರೆಲ್ಲೂ ಅವನು ಹೋಗುತ್ತಿರಲಿಲ್ಲ. ನನಗೆ ಹೋಗಬೇಕು ಎಂಬ ಯೋಚನೆಯೂ ಅವನಿಗೆ ಬರುತ್ತಿರಲಿಲ್ಲ. ಅವನು ಇಲ್ಲಿಗೆ ಬರುವುದು ಎಲ್ಲಿ ತಪ್ಪಿ ಹೋಗುವುದೋ ಎಂದು ನಾನೇ ಆಗಿಂದಾಗ ಬಲವಂತ ಮಾಡಿ ಕಳಿಸಿಕೊಡುತ್ತಿದ್ದೆ ಅಂತ ಹೇಳಿದರೆ, ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ರು ರಾಮಕೃಷ್ಣರು ಅಂತ ರಾಮಕೃಷ್ಣರೇ ಮುಂದೊಂದು ದಿನ ಸ್ಮರಿಸ್ಕೊಳ್ತಾರೆ. ಅವನನ್ನು ಸಂತೋಷವಾಗಿರಿಸುವಂತೆ ಮಾಡಲು ಕೆಲವೊಮ್ಮೆ ನಾನೇ ಅವನಿಗೆ ತಿನ್ನಿಸುತ್ತಿದ್ದೆ. ಅವನೊಡನೆ ಆಟವಾಡುತ್ತಿದ್ದೆ. ಹಾಗಾಗಿ ಅವನನ್ನು ಭುಜದ ಮೇಲೆ ಕೂರಿಸಿಕೊಂಡು ಸುತ್ತಾಡುತ್ತಿದ್ದೆ. ಒಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಅವನ ಸರಳತೆಯನ್ನು ಕಂಡು ಮನ ಕರಗಿ, ನೀನು ಇಷ್ಟೊಂದು ಸರಳನಾಗಿದ್ದರೆ ನಾನು ಹೋದ ಮೇಲೆ ನಿನ್ನನ್ನು ನೋಡಿಕೊಳ್ಳುವವರು ಯಾರು ಎಂದು ಕಣ್ಣೀರು ತುಂಬಿಕೊಂಡಿದ್ದರಂತೆ. ಸೊ ಇದನ್ನು ರಾಮಕೃಷ್ಣರೇ ಮುಂದೊಂದು ದಿನ ಹೇಳ್ತಾ ಹೋಗ್ತಾರೆ, ಈ ಥರ ಇದ್ದ ರಾಕಾಲ ಅಂತ. ಆ ಲೈನ್ಸ್ ತುಂಬ ನಾವು ಅನುಭವಿಸುವಂತಹ ಲೈನ್ಸ್. ರಾಮಕೃಷ್ಣರು ಹೇಳ್ತಾರಂತೆ, ಇದನ್ನು ನಾನು ಇನ್ನೊಂದ್ಸಲ ಓದ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಇದನ್ನು ಸ್ವಲ್ಪ ಗಮನಿಸಿ. ರಾಮಕೃಷ್ಣರೇ ಹೇಳ್ತಾರೆ, ನೀನು ಇಷ್ಟೊಂದು ಸರಳನಾಗಿದ್ದರೆ ನೀನು ಹೋದ ಮೇಲೆ ನಿನ್ನನ್ನು ನೋಡಿಕೊಳ್ಳುವವರು ಯಾರು ಅಂತ ಹೇಳಿ ಸ್ವತಃ ರಾಮಕೃಷ್ಣರೇ ಕಣ್ಣೀರಿರ್ತಾರೆ. ಅದ್ಭುತವಾಗಿರುವಂತಹ ಒಂದಿಷ್ಟು ಘಟನೆಗಳಿವೆಲ್ಲ. ಯಾವ ರೀತಿ ಈ ಗುರು ಮತ್ತು ಶಿಷ್ಯನ ಒಂದು ಸಂಬಂಧ ಇತ್ತು ಅನ್ನೋದನ್ನು ನಾವು ಇದರಿಂದ ಕಲಿಯೋದಕ್ಕೆ ಸಿಗುತ್ತೆ ಮತ್ತು ಅದನ್ನು ನಾವು ಅನುಭವಿಸ್ಬೋದು. ಯಾವ ಥರ ರಾಮಕೃಷ್ಣರು ರಾಕಾಲನನ್ನು ನೋಡ್ತಾ ಇದ್ರು, ಅವ್ರನ್ನ ಅಷ್ಟು ಆ ಒಂದು ಪ್ರೇಮದಲ್ಲಿ ಕಾಣ್ತಾ ಇದ್ರು ರಾಕಾಲನ ಅಂತ ನೋಡ್ಬೋದು. ಸ್ವತಃ ರಾಕಾಲನನು ಅದೇ ರೀತಿಯಾದಂತಹ ಪ್ರೇಮವನ್ನು ರಾಮಕೃಷ್ಣನ ಮೇಲೆ ಇಟ್ಕೊಂಡಿದ್ದ. ಒಂದು ದಿವಸ ಏನಾಗುತ್ತಪ್ಪ ಅಂದರೆ, ಸ್ವತಃ ರಾಮಕೃಷ್ಣರು ಬರೇ ತಾಯಿಯ ಭಾವದಲ್ಲೇ ನೋಡ್ತಾ ಇದ್ದಿದ್ದಿಲ್ಲ ರಾಕಾಲನನ್ನು, ಸ್ವತಃ ಗುರುವಿನ ಭಾವದಲ್ಲೂ ನೋಡ್ತಾ ಇದ್ರು. ತಪ್ಪಿದ್ದಾಗ ಶಿಕ್ಷೆಯನ್ನು ಕೊಡ್ತಾ ಇದ್ರು, ತಂದೆಯ ರೀತಿ ಮತ್ತು ತಾಯಿಯ ರೀತಿ ಪ್ರೇಮವನ್ನು ಕೂಡ ಕೊಡ್ತಾ ಇದ್ದಂಥವ್ರು ರಾಮಕೃಷ್ಣ ಪರಮಹಂಸರು. ಒಂದ್ಸಲ ರಾಮಕೃಷ್ಣರು ದೇವಸ್ಥಾನದ ಪ್ರಸಾದವನ್ನು ರಾಕಾಲನ ಕೈಗೆ ಕೊಟ್ಟಿರ್ತಾರೆ. ಅದನ್ನು ಮನೆಗೆ ತರುವಂತಹ ಕೆಲಸ ಆಗುತ್ತೆ. ಸೊ ತಗೊಂಬಂದಿರ್ತಾರೆ. ಸೊ ಆಗ ರಾಕಾಲನು ಆ ಬೆಣ್ಣೆಯ ಒಂದು ಪ್ರಸಾದವನ್ನು ತಿಂದ್ಬಿಡ್ತಾನೆ. ಸೊ ಅದಾದ ನಂತರ ಆ ಪ್ರಸಾದವನ್ನು ತಿಂದ ತಕ್ಷಣ ರಾಮಕೃಷ್ಣರು ಗೊತ್ತಾಗ್ಬಿಡ್ತಾರೆ ಇವನು ತಿಂದಿದ್ದಾನೆ ಅಂತ. ಆಗ ರಾಮಕೃಷ್ಣರು ಬೈದ್ಬಿಡ್ತಾರೆ, ಎಷ್ಟು ದುರಾಸೆ ನಿನಗೆ, ಇಲ್ಲಿರುತ್ತಾ ನೀನು ಆತ್ಮ ಸಂಯಮವನ್ನು ಕಲಿಯಬೇಕಾಗಿತ್ತು ಅಂತ ಹೇಳಿ ಗದರಿಸಿ ಬೈದ್ಬಿಡ್ತಾರೆ ರಾಮಕೃಷ್ಣ ಪರಮಹಂಸರು.
ಲೈಕ್ ಅಂದರೆ ಸ್ವತಃ ಈ ಘಟನೆಯಿಂದ ನಾವು ತಿಳ್ಕೊಳ್ಳೋದೇನಪ್ಪ ಅಂದರೆ ರಾಮಕೃಷ್ಣರು ಬರೇ ಪ್ರೇಮವನ್ನೇ ಮಾತ್ರ ಕೊಡ್ತಾ ಇದ್ದಿಲ್ಲ ರಾಟಾಲನಿಗೆ, ಅದರ ಜೊತೆಗೆ ಗುರುವಾಗಿ ಯಾವ ರೀತಿ ಒಂದು ಶಿಸ್ತನ್ನ ತನ್ನ ಶಿಷ್ಯನಿಗೆ ಕಲಿಸ್ಬೇಕಾಗಿತ್ತು ಅದನ್ನ ಕೂಡ ರಾಮಕೃಷ್ಣರು ಕಲಿಸ್ತಾ ಇದ್ರು ಅನ್ನೋದನ್ನ ನಾವು ಇದರಿಂದ ತಿಳಿಬೇಕಾಗುತ್ತೆ. ರಾಮಕೃಷ್ಣರು ಒಂದ್ಸಲ ಏನಾಗುತ್ತಪ್ಪ ಅಂದರೆ ರಾಟಾಲನಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಆ ಸಮಯದಲ್ಲಿ ರಾಮಕೃಷ್ಣರ ಮನೆಯಲ್ಲಿ ಏನೂ ತಿನ್ಲಿಕ್ಕೆ ಇರೋದಿಲ್ಲ, ಏನೇನು ಇರೋದಿಲ್ಲ ತಿನ್ನಲಿಕ್ಕೆ. ಆ ಸಂದರ್ಭದಲ್ಲಿ ಸ್ವತಃ ರಾಮಕೃಷ್ಣರು ಹೇಳ್ತಾರೆ, ಗಂಗಾ ನದಿಯ ದಡದಲ್ಲಿ ನಿಂತು ಹೇಳ್ತಾರೆ, ಏನಂತ ಗೊತ್ತಾ? ಓ ಗೌರಿದಾಸಿ ಬೇಗ ಬಾ, ನನ್ನ ರಾಟಾಲನಿಗೆ ಹಸಿವಾಗುತ್ತಿದೆ ಅಂತ ಗಟ್ಟಿ ಧ್ವನಿಯಲ್ಲಿ ಆ ಕಡೆ ದಡದಲ್ಲಿರುವಂತಹ ಗೌರಿದಾಸಿಗೆ ಹೇಳ್ತಾರೆ, ನೀನು ಬೇಗ ಬಾ, ನನ್ನ ರಾಟಾಲನಿಗೆ ಹಸುವಾಗಿದೆ, ಏನಾದರೂ ತಗೊಂಡು ಬಾ ಅನ್ನುವಂತಹ ಮಾತನ್ನು ಗಂಗಾ ತೀರದಲ್ಲಿರುವಂತಹ ದಡದಲ್ಲಿ ನಿಂತು ರಾಮಕೃಷ್ಣರು ಆ ಕಡೆ ದಡದಲ್ಲಿರುವಂತಹ ಗೌರಿದಾಸಿಗೆ ಹೇಳ್ತಾರೆ. ಸೊ ಇಲ್ಲಿ ಇದನ್ನು ಕೇಳಿದ ತಕ್ಷಣ ಗೌರಿ ಮತ್ತು ಬಲರಾಮ ಮತ್ತು ಇಬ್ಬರು ರಸಗುಲ್ಲವನ್ನು ತಗೊಂಡ್ಬರ್ತಾರೆ. ದಕ್ಷಿಣೇಶ್ವರದ ದೋಣಿಯನ್ನು ಹತ್ತಿ ಈ ಕಡೆ ಬಂದು ದಡವನ್ನು ದಾಟಿ ರಾಮಕೃಷ್ಣರಿರುವಂತಹ ಸ್ಥಳಕ್ಕೆ ಬರ್ತಾರೆ. ಆಗ ಹೇಳ್ತಾರೆ ರಾಮಕೃಷ್ಣರು ರಾಟಾಲನಿಗೆ, ರಾಟಾಲ ಬಾ, ಇವರು ರಸಗುಲ್ಲ ತಂದಿದ್ದಾರೆ, ತಿನ್ನು ಬಾ, ಹಸಿವೆ ಎಂದು ಹೇಳುತ್ತಿದ್ದೆಯಲ್ಲ, ತಗೋ ತಿನ್ನು ಅಂತ ಹೇಳಿ ರಾಮಕೃಷ್ಣರೇ ತಿನ್ನಿಸ್ತಾರೆ, ಕೊಡ್ತಾರೆ ರಾಟಾಲನಿಗೆ. ರಾಟಾಲನಿಗೆ ನಾಚಿಗೆ, ಅಯ್ಯೋ ಏನು ಜಸ್ಟ್ ಒಂದು ಹೊಟ್ಟೆ ಹಸ್ತಿದೆ, ಈ ರೇಂಜಿಗೆ ಯಾಕಪ್ಪ ಇವರು ಈ ಥರ ನನಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಭಾವ ರಾಟಾಲಂದು. ಆಗ ಹೇಳ್ತಾರೆ, ಸ್ವಾಮಿ, ರಾಟಾಲ ಹೇಳುವಂತಹ ಮಾತು, ಸ್ವಾಮಿ, ನನ್ನ ಹಸುವೆಯ ವಿಚಾರವನ್ನು ನೀನು ಎಲ್ಲರ ಮುಂದೆ ಯಾಕೆ ಹೇಳುತ್ತಿರುವಿ ಅಂತ ರಾಮಕೃಷ್ಣರು ಕೇಳ್ತಾರೆ. ರಾಟಾಲನ್ನು ರಾಮಕೃಷ್ಣರಿಗೆ ಕೇಳ್ತಾರೆ. ಆಗ ರಾಮಕೃಷ್ಣರು ಹೇಳ್ತಾರೆ, ಅದರಲ್ಲೇನಿದೆ, ನಿನಗೆ ಹಸಿವಾಗುತ್ತಿರುವುದರಿಂದ ನೀನು ತಿನ್ನಬೇಕು, ಹಾಗೆ ಹೇಳುವುದರಲ್ಲಿ ತಪ್ಪೇನು ಅಂತ ಹೇಳಿ ರಾಮಕೃಷ್ಣರು. ಅಂದರೆ ರಾಮಕೃಷ್ಣ ಅದು ತುಂಬ ಒಂದು ಏನಂತ ಹೇಳ್ತೀವಿ, ಜನರಲ್ ಆಗಿರುವಂಥದ್ದೇ, ಅದು ಎಲ್ಲರಿಗೂ ಹಸಿವಾಗುತ್ತೆ, ಎಲ್ಲರೂ ಕೇಳ್ತಾರಂತ. ಬಟ್ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಸ್ವತಃ ರಾಮಕೃಷ್ಣರು ಯಾರು ಭಗವತ್ ಪ್ರೇಮದಲ್ಲಿ ಒಂದು ಆಧ್ಯಾತ್ಮದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಂತಹ ರಾಮಕೃಷ್ಣರು ತನ್ನ ರಾಟಾಲನಿಗೋಸ್ಕರ ಹಸಿವೆ ಅಂತ ಬಂದಾಗ ಅವರು ಅಲ್ಲಿದ್ದಂತಹ ಗೌರಿಮಾಗೆ ಕರೆದಂತಹ ರೀತಿ ಆಗಿರ್ಬೋದು, ನನ್ನ ರಾಟಾಲನಿಗೆ ಹೊಟ್ಟೆ ಹಸಿವಾಗಿದೆ, ಜಲ್ದಿ ತಗೊಂಬನ್ನಿ ಅಂತ ಹೇಳಿ ಅವ್ರನ್ನ ಕರೆಸಿ ಆ ರಾಟಾಲನಿಗೆ ರಸಗುಲ್ಲವನ್ನು ನೀಡಿದ್ದಾಗಿರ್ಬೋದು. ಇದನ್ನೆಲ್ಲ ನೋಡಬೇಕಾದ್ರೆ ಎಷ್ಟರ ರೀತಿಯ ಒಂದು ಪ್ರೇಮ ರಾಮಕೃಷ್ಣರಿಗೆ ರಾಟಾಲನ ಮೇಲಿತ್ತು ಅನ್ನೋದನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೊಂದಿನ ರಾಟಾಲ ದಾರಿಯಲ್ಲಿ ಓದಬೇಕಾದ್ರೆ ಈ ಘಟನೆ ತುಂಬ ಚೆನ್ನಾಗಿದೆ, ನೀವೆಲ್ಲ ಗಮನಿಸಿ ಇದನ್ನು. ಒಂದಿನ ರಾಟಾಲ ಬೀದಿಯಲ್ಲಿ ಒಂದು ನಾಣ್ಯ ಸಿಕ್ಕಿತ್ತು. ಅಂದರೆ ರಾಟಾಲ ಬರಬೇಕಾದ್ರೆ ಒಂದು ನಾಣ್ಯ ಸಿಗುತ್ತೆ. ದಯೆಯಿಂದ ಅದನ್ನು ಅವನೇನು ಮಾಡಿದ, ಅಲ್ಲಿದ್ದಂತಹ ಭಿಕ್ಷಕನಿಗೆ ಕೊಟ್ಬಿಟ್ಟ. ಸೊ ಈ ಭಿಕ್ಷಕನಿಗೆ ಕೊಟ್ಟ ತಕ್ಷಣ ಅವನು ಮಗು ಮಾಡಿರುವಂಥ ಪ್ರತಿಯೊಂದನ್ನು ತಗೊಂಬಂದು ಅವರ ತಾಯಿ ಹತ್ರ ಯಾವ ರೀತಿ ಹೇಳಿತ್ತೋ ಅದೇ ರೀತಿ ಈ ಥರ ನಾನು ಮಾಡಿದೆ ಅಂತ ಹೇಳಿ ಈ ಕೊಟ್ಟಿದ್ದನ್ನು, ಅಲ್ಲಿ ಒಂದು ಕಾಯಿನ್ಸ್ ಇತ್ತು, ಒಂದು ನಾಣ್ಯ ಸಿಕ್ತು ಅನ್ನೋದನ್ನು ತಗೊಂಬಂದು ರಾಮಕೃಷ್ಣರ ಹತ್ರ ಬಂದು ಹೇಳ್ತಾರೆ. ಆಗ ರಾಮಕೃಷ್ಣರು ಹೇಳ್ತಾರೆ ಏನಂತ, ಮೀನನ್ನು ತಿನ್ನದೇ ಇರುವ ಮನುಷ್ಯ ಮೀನಿನ ಮಾರುಕಟ್ಟೆಗೆ ಏಕೆ ಹೋಗುತ್ತಾನೆ? ನಿನಗೆ ಹಣ ಬೇಕಾಗಿಲ್ಲದೆ ಇದ್ದರೆ ನೀನು ಏಕೆ ಆ ನಾಣ್ಯವನ್ನು ಮುಟ್ಟಿದೆ ಅಂತ ಹೇಳಿ ಬೈದ್ಬಿಡ್ತಾರೆ. ಯಾರಾದರೂ ನಾವೇ ಸ್ವತಃ ಅಪ್ಪ ಅಮ್ಮ ಈ ಥರ ಇರಬೇಕಾದ್ರೆ ನಾವೇ ಯಾರಾದರೂ ಒಂದು ದಾನ ಮಾಡಿ ಬಂದ್ವಿ ಅಂತ ಹೇಳಿ ಮನೆಗೆ ಹೇಳ್ಬೇಕಾದ್ರೆ ಅವರೆಲ್ಲ ಸ್ವಲ್ಪ ಖುಷಿ ಪಡ್ತಾರೆ. ಬಟ್ ರಾಮಕೃಷ್ಣರು ಖುಷಿ ಪಡಲಿಲ್ಲ. ಆ ಟೈಮಲ್ಲಿ ತಿರುಗಿಸಿ ರಾಟಾಲನಿಗೆ ಬೈದರು. ಯಾಕೆ ಅಂತ ಹೇಳಿದರೆ, ನಿನಗೆ ಹಣದ ಮೇಲೆ ವ್ಯಾಮೋಹ ಇರಬಾರ್ದು ಅಂತ. ಅಂದರೆ ರಾಮಕೃಷ್ಣರದ್ದು ಒಂದು ನಿಮ್ಗೆ ಗೊತ್ತು, ಕಾಮ ಕಾಂಚನದ ತ್ಯಾಗ ಮಾಡಬೇಕು ಅಂತ. ತನ್ನ ಶಿಷ್ಯನಿಗೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಕಾಮ ಕಾಂಚನಗಳು ಯಾವುದೇ ಕಾರಣಕ್ಕೂ ಅಡ್ಡ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ರೀತಿಯಾದಂಥ ಒಂದು ಝೋನನ್ನು ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರು. ಆ ಥರದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಮತ್ತು ಅದನ್ನು ಪಾಲಿಸುವಂತಹ ಒಂದು ಚಾಣಾಕ್ಷತೆಯನ್ನು ಕೂಡ ರಾಮಕೃಷ್ಣರು ರಾಟಾಲನಿಗೆ ಹೇಳ್ಕೊಟ್ಟಂತಹ ಒಂದು ಮಾರ್ಗ ಇದು. ಅವ್ರು ಹೇಳ್ತಾರೆ, ನೀನು ಮೀನು ತಿನ್ನೋದಿಲ್ಲ ಅಂದರೆ ಮೀನಿನ ಮಾರ್ಕೆಟಿಗಾದರೂ ಓಡೋದು ಯಾಕಪ್ಪ? ಹಂಗೆ ನೀನು ನಾಣ್ಯದ ಮೇಲೆ ಒಂದಿಷ್ಟು ವ್ಯಾಮೋಹ ಇಲ್ಲ ಅಂತ ಹೇಳಿದರೆ ಆ ನಾಣ್ಯವನ್ನು ಯಾಕೆ ಮುಟ್ಟಿದೆ ನೀನು?
ಅಂತ ಹೇಳಿ ಬೈದಂಥವರು ರಾಮಕೃಷ್ಣ ಪರಮಹಂಸರು. ಸೊ ಈ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ರಾಮಕೃಷ್ಣರು ಎಷ್ಟು ರೀತಿಯಾದಂಥ ಒಂದು ಝೋನ್, ಒಂದು ಬೌಂಡ್ರಿಯನ್ನು ರಾಟಾಳನ ಸುತ್ತ ಹಾಕಿದ್ರು ಅಂತ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರದೇ ಇರುವ ಹಾಗೆ ಕಾಯುವಂತಹ ಒಂದು ಹೊಣೆಗಾರಿಕೆ ಅನ್ನುವಂಥದ್ದು ಗುರುವಾದಂಥವರ ಮೇಲೆ ತುಂಬ ಇರುತ್ತೆ. ಅದನ್ನು ಎಷ್ಟರ ರೀತಿ ಒಂದು ರಾಮಕೃಷ್ಣರು ಪಾಲಿಸ್ತಿದ್ರು ಅನ್ನೋದನ್ನು ನಾವು ಈ ಒಂದು ದೃಶ್ಯದಲ್ಲಿ, ಈ ಒಂದು ಘಟನೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಿನ ರಾಮಕೃಷ್ಣರು ಮಧ್ಯಾಹ್ನ ಆದಾಗ ಅಲ್ಲೇ ಇದ್ದಂತಹ ರಾಟಾಳನಿಗೆ ಕರೆದು ಹೇಳ್ತಾರೆ. ರಾಟಾಳನಿಗೆ ಕರೆದು ರಾಮಕೃಷ್ಣರು ಹೇಳ್ತಾರೆ, ರಾಟಾಳ ಸಾಧು ಸೇವೆ ಮಾಡುವುದರಿಂದ ಒಳ್ಳೆಯ ಫಲ ದೊರೆಯುವುದು ಅಂತ ಹೇಳ್ತಾರೆ. ಸೊ ಈ ಹುಡುಗ ಏನು ಸಾಧು ಸೇವೆ ಅನ್ನುವಂತಹ ಮೈಂಡ್ಸೆಟ್ನಲ್ಲಿ ಇದ್ದಂತಹವನು ರಾಟಾಳ. ಸೊ ಆಗ ಹೇಳ್ತಾರೆ, ಸ್ವಲ್ಪ ಸಮಯದ ನಂತರ, ಅಂದರೆ ಅವನು ಸ್ವಲ್ಪ ಹಿಂದೆಟಾಕಿದ, ನಾನು ಮಾಡೋಕ್ಕಾಗಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ. ಸ್ವಲ್ಪ ಸಮಯದ ನಂತರ ಅವರು ಹೇಳ್ತಾರೆ, ಮಾಡು ಅಂತ ಹೇಳಿ ಅವರೇ ಒತ್ತಾಯಪೂರ್ವಕವಾಗಿ ಅವರ ಕಾಲನ್ನು ಒತ್ತಲಿಕ್ಕೆ ಹೇಳ್ತಾರೆ ರಾಮಕೃಷ್ಣರು. ಈ ಹುಡುಗ ರಾಮಕೃಷ್ಣನ ಪಾದವನ್ನು ನಿಧಾನಕ್ಕೆ ಒತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒತ್ತುತ್ತಾ ಇರಬೇಕಾದ್ರೆ ಆಗ 7-8 ವರ್ಷದ ಹುಡುಗಿ ರಾಮಕೃಷ್ಣರ ಹಾಸಿಗೆಯ ಸುತ್ತಲೂ ಸುತ್ತಿ ಅವರ ಶರೀರವನ್ನು ಪ್ರವೇಶಿಸಿದ ಜಗನ್ಮಾತೆಯ ದರ್ಶನವಾಯಿತು. ಸೊ ಇದು ಯಾವ ಥರದ, ನಾನು ಅವತ್ತು ಹೇಳಿದ್ದೆ ನಿಮಗೆ, ರಾಮಕೃಷ್ಣರಿಗೆ ಸೇವೆ ಮಾಡುವಾಗ, ಅಂದರೆ ಮೊದಲನೇ ಎಪಿಸೋಡ್ ಅಂದ್ಕೊಳ್ತೀನಿ ನಾನು, ರಾಮಕೃಷ್ಣರಿಗೆ ಸೇವೆ ಮಾಡುವಾಗ ರಾಟಾಳ ರಾಮಕೃಷ್ಣರಿಗೆ ಸೇವೆ ಮಾಡಬೇಕಾದ್ರೆ ಒಂದು ಪ್ರೇಮ ಅನ್ನುವಂಥದ್ದು ಮತ್ತು ಧರ್ಮದ ಒಂದು ಭಾವ ಅನ್ನುವಂಥದ್ದು ರಾಮಕೃಷ್ಣರು ರಾಟಾಳನಲ್ಲಿ ಕಂಡರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಮುಂದೊಂದು ದಿನ ಅಂತ. ಅದು ಇದೇ ಘಟನೆ. ರಾಮಕೃಷ್ಣರಿಗೆ ಸೇವೆ ಮಾಡಬೇಕಾದ್ರೆ ಅವರು 7-8 ವರ್ಷದ ಹುಡುಗಿ ರಾಮಕೃಷ್ಣರ ಸುತ್ತಲೂ ಸುತ್ತಿ ರಾಮಕೃಷ್ಣರ ಶರೀರವನ್ನು ಪ್ರವೇಶವನ್ನು ಮಾಡ್ತಾಳೆ. ಅವಳು ಯಾರೂ ಅಲ್ಲ, ಸ್ವತಃ ಜಗನ್ಮಾತೆಯಾಗಿರ್ತಾಳೆ. ಆ ದರ್ಶನವನ್ನು ರಾಮಕೃಷ್ಣರು ರಾಟಾಳನಿಗೆ ಆಡುವುದನ್ನು ಸಹ ಅವರು ನೋಡ್ತಾರೆ. ಅದಾದ ನಂತರ ರಾಮಕೃಷ್ಣರೇ ನಕ್ಕೊಂತ ಕೇಳ್ತಾರೆ, ಸಾಧು ಸೇವೆ ಮಾಡುವುದರಿಂದ ಪರಿಣಾಮ ಏನೆಂದು ನೋಡಿದೆಯಾ ಅಂತ ರಾಮಕೃಷ್ಣರು ರಾಟಾಳನಿಗೆ ನಕ್ಕೊಂತ ಕೇಳ್ತಾರೆ. ಒಂದಿನ ಏನಾಗುತ್ತಪ್ಪ ಅಂತ ಹೇಳಿದರೆ, ರಾಮಕೃಷ್ಣರ ಸೇವೆಗೆ ಅಂತ ರಾಟಾಳ ಎಣ್ಣೆಯಿಂದ ರಾಮಕೃಷ್ಣರನ್ನು ಒತ್ತುತ್ತಾ ಇರ್ತಾನೆ. ಆಗ ಅಂದರೆ ಒಂದು ಸೇವೆಯನ್ನು ಮಾಡ್ತಾ ಇರ್ತಾನೆ ರಾಮಕೃಷ್ಣರಿಗೆ. ರಾಟಾಳನಿಗೆ ಏನೋ ಒಂದು ಕೇಳಬೇಕು ಅನ್ನುವಂಥ ಅನಿಸುತ್ತೆ. ಸೊ ರಾಟಾಳ ಕೇಳ್ತಾನೆ, ನನಗೆ ಅತ್ಯುನ್ನತ ಆಧ್ಯಾತ್ಮಿಕ ಅನುಭವವನ್ನು ಅನುಗ್ರಹಿಸಬೇಕು, ಅದನ್ನು ರಾಮಕೃಷ್ಣನಿಗೆ ಬೇಡಿಕೊಳ್ತಾನೆ. ಈ ಥರ ನನಗೆ ಅನುಭವ ಬೇಕು ಅಂತ ರಾಮಕೃಷ್ಣನಿಗೆ ಕೇಳ್ಕೊಳ್ತಾರೆ. ಆದರೆ ರಾಮಕೃಷ್ಣರು ಇದನ್ನು ಒಪ್ಕೊಳ್ಳೋದಿಲ್ಲ. ಸೊ ತುಂಬ ಸಿಟ್ಟು ಬಂದ್ಬಿಡುತ್ತೆ ರಾಟಾಳನಿಗೆ. ಸಿಟ್ಟು ಬಂದ ತಕ್ಷಣ ಅವನು ಹೇಳ್ತಾನೆ, ಅಲ್ಲಿದ್ದಂತಹ ಒಂದು ಎಣ್ಣೆಯನ್ನು ಒಸ್ದು, ಆ ಎಣ್ಣೆ ಬಟ್ಲ ಕೈಯಲ್ಲಿತ್ತು, ಅದನ್ನು ಒಸ್ದು ಹೇಳ್ತಾನೆ, ಇನ್ನು ಮುಂದೆ ನಾನು ಯಾವತ್ತೂ ಬರೋದಿಲ್ಲ ಇಲ್ಲಿಗೆ ಅಂತ ಹೇಳಿ ಎದ್ದು ಹೊರಟೋಗ್ಬಿಡ್ತಾನೆ. ಹೋಗಿ ಅದು ಎಲ್ಲಿ ಅಂದರೆ ಹೊರಗಡೆ ಆಚೆ ಮಾಲೀಕನ ತೋಟದ ಹತ್ರ ಓದ್ಬಿಡ್ತಾನೆ, ಹೋಗ್ತಾನೆ. ಅಲ್ಲಿ ಓದ ತಕ್ಷಣವೇ ರಾಟಾಳನ 2 ಕಾಲುಗಳು ಹಿಡಿದು ಅಲ್ಲಿ ಕೂತ್ಕೊಳ್ತಾನೆ ರಾಟಾಳ. ಅದಾದ ನಂತರ ರಾಮಕೃಷ್ಣರೇ ಸೋದರಳಿಯನನ್ನು ಮತ್ತು ರಾಮಲಾಲನನ್ನು ಕಳಿಸಿ ಅವನನ್ನು ಕರ್ಕೊಂಡ್ಬರ್ಲಿಕ್ಕೆ ಅಂತ ಹೇಳ್ತಾರೆ. ಕ್ಷಯಾಮೂರ್ತಿ ಆಗಿರುವಂತಹ ರಾಮಕೃಷ್ಣರು ರಾಟಾಳನಿಗೆ ಹೇಳ್ತಾರೆ, ನೋಡಿದೆಯಾ, ನಿನಗೆ ಓಡಲು ಸಾಧ್ಯವಾಯಿತೆ, ಅಲ್ಲಿ ನಾನು ಲಕ್ಷ್ಮಣ ರೇಖೆಯನ್ನು ಎಳೆದು ಬಿಟ್ಟಿರುವೆನು ಅಂತ ರಾಮಕೃಷ್ಣರು ರಾಟಾಳನಿಗೆ ಹೇಳ್ತಾರೆ. ಒಂದಿನ ಮಧ್ಯಾಹ್ನ ರಾಮಕೃಷ್ಣರು ಮತ್ತು ರಾಟಾಳನು ಮತ್ತು ಮಾಸ್ಟರ್ ಮಹೇಶ್ವರ ಇಬ್ಬರು 3 ಜನರು ಒಂದು ಕೊಠಡಿಯಲ್ಲಿ ಕೂತಿರ್ತಾರೆ. ರಾಮಕೃಷ್ಣರು ಜಗನ್ಮಾತೆ ಹತ್ರ ಮಾತಾಡ್ತಾ ಇರ್ತಾರೆ. ಹೇ ತಾಯಿ, ಅವನಿಗೆ ನೀನು ಸ್ವಲ್ಪವನ್ನೇ ಕೊಟ್ಟಿರುವೆ, ಅರ್ಥವಾಯಿತು ತಾಯಿ. ಆ ಸ್ವಲ್ಪವೇ ನಿನ್ನ ಉದ್ದೇಶವನ್ನು ಪೂರೈಸಲು ಅವನಿಗೆ ಸಾಕು. ಅಷ್ಟರಲ್ಲಿಯೇ ಅವನು ಜನರಿಗೆ ಬೋಧಿಸಲು ಸಮರ್ಥನಾಗುವನು ಅಂತ ರಾಮಕೃಷ್ಣರು ಮಾತಾಡ್ತಾ ಇರ್ತಾರೆ ಜಗನ್ಮಾತೆಯ ಜೊತೆ. ಸೊ ಇದಾದ ನಂತರ ಎಷ್ಟೋ ದಿನಗಳಾಗುತ್ತೆ. ಅದಾದ ನಂತರ 1-2 ದಿನಗಳ ಸರಿಸುಮಾರು ಇದೆಲ್ಲ ಇನ್ಸಿಡೆಂಟ್ ಆಗಿ 1-2 ದಿನಗಳ ಆದ ನಂತರ ರಾಮಕೃಷ್ಣರು ಸಂಜೆ ಕಾಳಿ ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಸೊ ಕಾಳಿ ದೇವಸ್ಥಾನಕ್ಕೆ ಹೊರಟಿರೋದನ್ನು ರಾಟಾಳ ನೋಡ್ತಾನೆ. ರಾಟಾಳನೂ ಕೂಡ ರಾಮಕೃಷ್ಣನ ಹಿಂಬಾಲಿಸ್ಕೊಂಡು ಹೋಗ್ಬಿಡ್ತಾರೆ. ರಾಮಕೃಷ್ಣರನ್ನು ಹಿಂಬಾಲಿಸ್ಕೊಂಡು ಹೋದಂತಹ ರಾಟಾಳ ಅಲ್ಲಿ ರಾಮಕೃಷ್ಣರು ಗರ್ಭಗುಡಿಯ ಒಳಗಡೆ ಹೋಗ್ತಾರೆ, ಕಾಳಿ ಮಾತೆಯ ಗರ್ಭಗುಡಿಯ ಒಳಗೆ. ಇಲ್ಲಿ
ರಾಟಾಲನು ಆ ಗರ್ಭಗುಡಿಯ ಮುಂಬಾಗಿಲಲ್ಲಿ ಅಂದರೆ ಒಂದು ಹಾಲ್ನಲ್ಲಿ ಕೂತ್ಕೊಳ್ತಾನೆ. ಕೂತು ಅಲ್ಲಿ ಧ್ಯಾನ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಸಿಗುತ್ತೆ. ಧ್ಯಾನಕ್ಕೆ ಕೂತ್ಕೊಂಡು ಸ್ವಲ್ಪ ಹೊತ್ತರಲ್ಲೇ ಕೋಟಿ ಸೂರ್ಯ ಸಮನಾಗಿರುವಂತಹ ಪ್ರಕಾಶ ಅಲ್ಲಿರುವಂತಹ ಕಾಳಿಯ ಒಂದು ಮೂರ್ತಿಯಿಂದ ರಾಟಾಲನನ್ನು ಸ್ಪರ್ಶಿಸುತ್ತೆ. ಸೊ ಅದನ್ನು ನೋಡಿದಂತಹ ರಾಟಾಲ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಆಗದೆ ಎದುರ್ಕೊಂಡು ರಾಮಕೃಷ್ಣನ ಕೊಠಡಿಯ ಕಡೆಗೆ ಓಡಿ ಬಂದ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ ನಂತರ ರಾಮಕೃಷ್ಣರು ದೇವಸ್ಥಾನದಿಂದ ಹಿಂತಿರುಗಿ ಬಂದಾಗ ರಾಮಕೃಷ್ಣರು ರಾಟಾಲನಿಗೆ ಕೇಳ್ತಾರೆ, ಏನಪ್ಪ ಈ ಹೊತ್ತು ಸಂಜೆ ಧ್ಯಾನ ಮಾಡಿದೀಯಾ ಅಂತ ರಾಮಕೃಷ್ಣರು ಕೇಳ್ತಾರೆ. ರಾಮಕೃಷ್ಣರು ಹೌದು, ಆ ಒಂದು ಕೇಳಿರುವಂತಹ ಪ್ರಶ್ನೆಗೆ ರಾಟಾಲನು ಹೌದು ಅಂತ ಹೇಳಿ ಉತ್ತರವನ್ನು ನೀಡಿ ರಾಟಾಲನು ಯಾವ ತರಹದ ಒಂದು ಅನುಭವವನ್ನು ಕಂಡ ಅನ್ನುವಂಥದ್ದನ್ನು ರಾಮಕೃಷ್ಣರಿಗೆ ವಿವರಿಸ್ತಾ ಹೋಗ್ತಾನೆ. ಅದಾದ ನಂತರ ರಾಮಕೃಷ್ಣರು ಹೇಳ್ತಾರೆ, ಏನು ಅನುಭವ ಆಗಲಿಲ್ಲ ಎಂದು ಗೋಳಿಡುತ್ತಿದ್ದೆ, ಧ್ಯಾನ ಮಾಡುವುದರಿಂದ ಏನು ಪ್ರಯೋಜನ ಎನ್ನುತ್ತಿದ್ದೆ, ಆದರೆ ಅನುಭವ ಆಡುತ್ತಿರುವಾಗ ಏಕೆ ಎದ್ದು ಬಂದುಬಿಟ್ಟೆ ಅಂತ ರಾಮಕೃಷ್ಣರು ರಾಟಾಲನಿಗೆ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ನಾವು ಇದನ್ನು ಸ್ವಲ್ಪ ಗಮನಿಸ್ಬೇಕಾಗತ್ತೆ. ನಾವು ಸ್ವಲ್ಪ ಏನಾದರೂ ಮಾಡ್ತಾ ಇರಬೇಕಾದ್ರೆ ಅಥವಾ ಧ್ಯಾನ ಅಥವಾ ಏನಾದರೂ ಒಂದಿಷ್ಟು ಸಾಧನೆಯನ್ನು ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಒಂದಿಷ್ಟು ನಮಗೇನೋ ಅನಿಸುತ್ತೆ, ಧ್ಯಾನಸ್ಥರಾದಾಗ ಏನೋ ಆಗುತ್ತೆ ಅನ್ನುವಂತಹ ಮೈಂಡ್ಸೆಟ್ ಬಂದಾಗ ಸೊ ನಾವು ಅದಕ್ಕೆ ಯಾವುದಕ್ಕೂ ಎದುರ್ಕೋಬಾರ್ದು. ಯಾಕಂದರೆ ನಮ್ಮ ಮುಂದಿರುವಂಥವು ಸ್ವತಃ ಜಗನ್ಮಾತೆ ಅಥವಾ ಭಗವಂತ ನಮ್ಮ ಜೊತೆ ಇರೋದು. ಸೊ ನಾವು ಈ ಯಾವ ಒಂದು ಅನುಭವ ಆದರೂ ಕೂಡ ಅದಕ್ಕೆ ಎದುರಬಾರ್ದು. ಸೊ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದನ್ನು ಕಲಿಬೇಕು. ಇದಿಷ್ಟು ರಾಮಕೃಷ್ಣರ ಜೊತೆ ರಾಟಾಲನು ಇದ್ದಾಗ ಆಗಿದ್ದಂತಹ ಒಂದಿಷ್ಟು ಅನುಭವಗಳು. ಮುಂದಿನ ಒಂದು ಎಪಿಸೋಡ್ನಲ್ಲಿ ನಾನು ಇನ್ನೊಂದಿಷ್ಟು ಅನುಭವಗಳು ರಾಮಕೃಷ್ಣರ ಜೊತೆ ಇದ್ದಾಗ ಆಗುತ್ತೆ, ಆಮೇಲೆ ರಾಮಕೃಷ್ಣರ ಜೊತೆ ಮತ್ತು ರಾಟಾಲನ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೇನೆ. ಶುಭವಾಗಲಿ. ಜಯ ರಾಮಕೃಷ್ಣ.